ಇಲ್ಲಿ ನೋಡಿ ರಸ್ತೆ ಫುಲ್ ಡೌನ್ ಇದೆ. ನಮ್ಗೆ ಸ್ವಲ್ಪ ರೂಢಿ ಇದೆ, ಮನೆ ಕಡೆ ಹಳ್ಳಿ ಕಡೆ ಇದೇ ಥರ ಇರುತ್ತಲ್ಲ. ಬಟ್ ನೀವು ಸಿಟಿಯಿಂದ ಏನಾದ್ರು ಬರೋರಾಗಿದ್ರೆ ನೋಡ್ಕೊಂಡು ನಡೀರಿ. ಏನು ಅಂತಂದರೆ, ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ನೋ ಕನ್ನಡತಿ ಆ್ಯಂಡ್ ನೀವುಗಳೇ ನನ್ನ ಆಸ್ತಿ ಅಂತ ಹೇಳ್ತಾ, ಇವತ್ತು ಬೆಳಿಗ್ಗೆನೆ ನನ್ನ ಫ್ರೆಂಡು ಕಾಟಗುರು ಎಲ್ಲಾದರೂ ಹೋಗೋಣ ಅಂತ. ಅದಕ್ಕೆ ನಾಯಿತು ಸರಿ ನಿನಗೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿರೋ ಒಂದು ಫೇಮಸ್ ದೇವಸ್ಥಾನಕ್ಕೆ ಅವಳನ್ನ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತು, ಇನ್ನೆಷ್ಟೋ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ಅಂದ್ಕೊಂಡಿದ್ದಾರೆ ಉತ್ತರ ಕನ್ನಡದಲ್ಲೂ ಹೊನ್ನಾವರ ಅಂತ ಅಂದರೆ ಬರೀ ಬೋಟಿಂಗ್, ಬೀಚ್, ಪ್ರೀ ವೆಡ್ಡಿಂಗ್ ಶೂಟ್ ಇಷ್ಟು ಮಾತ್ರ ಇದೆ ಅಂತ. ಇಲ್ಲ, ಇಲ್ಲಿ ತುಂಬ ಫೇಮಸ್ ದೇವಸ್ಥಾನಗಳಿದ್ದಾವೆ. ಅದರೊಳಗಡೆ ಒಂದು ಈ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ಹಾಗಾದರೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿರೋ ಕಮಾನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇನ್ ಕೇಸ್ ನೀವು ಉತ್ತರ ಕನ್ನಡದವರಾಗಿದ್ದಾರೆ, ಯಾವ ದೇವಸ್ಥಾನ ಅಂತ. ಹೌದು, ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಜೊತೆಗೆ ಅಲ್ಲೇ ಸ್ವಲ್ಪ ಮೇಲೆ ಇರುವಂತಹ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೂ ನಿಮಗೆ ಕರ್ಕೊಂಡು ಹೋಗ್ತೀನಿ. ಏನಂತ ಅಂದರೆ, ಕರಿಕಾನನಮ್ಮನವ್ರ ಮನೆ ಇರೋದಕ್ಕಿಂತ ಮುಂಚೆನೇ ಈ ಶಂಭುಲಿಂಗೇಶ್ವರ ದೇವರ ಗುಡಿ ಇತ್ತು ಅಲ್ಲಿ. ಅದಾದಮೇಲೆ ಕರಿಕಾನಮ್ಮನವ್ರ ಮನೆ ಕಟ್ಟಿರೋದು. ಬನ್ನಿ, ಕಥೆನ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಫುಲ್ ಕಾಡಲ್ಲಿ ರೈಡ್ ಮಾಡ್ಕೊಂಡು ಬಂದು ನಾವು ಇವಾಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ದೇವಸ್ಥಾನದ ತುದಿ ತನಕನೂ ನಿಮಗೆ ಬೈಕ್, ಕಾರ್ ಎಲ್ಲನೂ ಹೋಗುತ್ತೆ. ರೋಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನದ ಟೈಮಿಂಗ್ ಹೇಳ್ಬಿಡ್ತೀನಿ ಕೇಳಿ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ, ಅದಾದಮೇಲೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಬಂದು ದೇವರ ದರ್ಶನವನ್ನು ಪಡಿಬೋದು. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಏನಂತ ಅಂದರೆ, ನೀವು ಇಲ್ಲಿ ಬೆಳಿಗ್ಗೆನೆ ಬಂದರೆ ಸನ್ರೈಸ್ ನೋಡೋಕೆ ಸಖತ್ತಾಗಿ ಕಾಣಿಸುತ್ತೆ. ಎಂಥ ವ್ಯೂ ಇದೆ ದೇವಸ್ಥಾನದಿಂದ ಅಂತ ಅಂದರೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಟ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗಿ, ಆಯಿತಾ. ಇಲ್ಲಿ ನಿಮಗೆ ನಾನು ತುದಿಯಲ್ಲಿ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಸಮುದ್ರ ಕಾಣಿಸ್ತಿದೆ ನನಗೆ. ಈ ವಿಡಿಯೋದಲ್ಲಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಕಾಣಿಸ್ತಿಲ್ಲ. ಆ್ಯಂಡ್ ಪೂರ್ತಿ ಬೆಟ್ಟ ಗುಡ್ಡ ಇದೆ ಇರೋದು. ಇಂಥ ಸಹ್ಯಾದ್ರಿ ಮಡಿದಲ್ಲಿ ಇರೋದ್ರಿಂದನೇ ಈ ತಾಯಿಗೆ ಕರಿಕಾನನ ಪರಮೇಶ್ವರಿ ಅಂತ ಹೇಳ್ತಾರೆ. ಅಂದರೆ ದಟ್ಟವಾದ ಕಪ್ಪು ಕಾಡಿನ ಮಧ್ಯೆ ಇರುವಂತಹ ಪರಮೇಶ್ವರಿ ದೇವಿ ಅಂತ, ಅಂದರೆ ಪಾರ್ವತಿಯ ಪ್ರತಿರೂಪ. ನಾವೀಗ ದೇವ್ರ ಪೂಜೆಗೆ ಬೇಕಾದಂಥ ಚೀಟಿಗಳನ್ನ ಇಲ್ಲಿ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಹಾಗಾದರೆ. ಈ ದರ್ಶನ ಮಾಡ್ತಾ ದೇವಿಯ ಹಿನ್ನೆಲೆಯನ್ನು ಸ್ವಲ್ಪ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಸುಮಾರು 600-700 ವರ್ಷದಷ್ಟು ಇತಿಹಾಸ ಇರುವಂತಹ ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವರು ಮೊದಲು ಬಂದು ನೆಲೆಸಿದ್ದು ಬಸವರಾಜ ದುರ್ಗ ಅನ್ನುವಂತಹ ಒಂದು ದ್ವೀಪದಲ್ಲಿ. ಅಲ್ಲಿ ಬಸವರಾಜರು ಅಂತ ಒಬ್ಬ ರಾಜರು ಇರ್ತಾರೆ. ಅವರ ಒಂದು ಭಕ್ತಿಗೆ ಮೆಚ್ಚಿ ಅಲ್ಲಿ ಬಂದು ನೆಲೆಸ್ತಾರೆ. ಅದಾದ್ಮೇಲೆ ರಾಜರ ಮರಣ ಆದ ನಂತರ ಅವರು ಆ ಜಾಗನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲಿ ಅವರಿಗೆ ನೆಲೆಸ್ಲಿಕ್ಕೆ ಸೂಕ್ತ ಅನ್ನುವಂಥ ಜಾಗನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂಡಾಸುರ ಅಂಡ್ ಮಲ್ಲಾಸುರ ಅನ್ನುವಂಥ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಅದು ಬಂಡಾರಮಕ್ಕಿ ಅಂಡ್ ಮಲ್ಲಾರಮಕ್ಕಿ ಅನ್ನುವಂಥ ಒಂದು ಊರಲ್ಲಿ. ಅಲ್ಲಿಯ ಜನರು ದೇವಿ ಕೇಳ್ಕೊತಾರೆ, ನೀವಿಲ್ಲೇ ಇರಬೇಕು, ನಮ್ಮನ್ನೆಲ್ಲ ನೀವು ಕಾಪಾಡಬೇಕು ಅಂತ. ಅವರ ಮಾತಿಗೆ ಒಪ್ಪಿ ದೇವಿ ಅಲ್ಲೇ ನೆಲೆಸ್ತಾಳೆ. ಅದಾಗಿ ಸ್ವಲ್ಪ ವರ್ಷ ಆದಮೇಲೆ ದೇವಿಗೆ ಅಲ್ಲಿ ಒಂದಿಷ್ಟು ಮಡಿ ಮೈಲಿಗೆಗಳ ತೊಂದರೆ ಆಗಿ ಆ ಜಾಗವನ್ನು ಕೂಡ ಬಿಟ್ಟು ಯಾರೂ ಇಲ್ಲದ ಪ್ರಶಾಂತವಾದ ಜಾಗಕ್ಕೆ ಬಂದು ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನೀಲಕೋಡಿನ ಈ ಬೆಟ್ಟದ ತಪ್ಪಲಲ್ಲಿ ಬಂದು ನೆಲೆಸ್ತಾರೆ. ಈ ಜಾಗವನ್ನೇ ಹುಡ್ಕೋಕೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ದೇವಿ ಇಲ್ಲಿ ಬಂದು ನೆಲೆಸೋಕ್ಕಿಂತ ಮುಂಚೆನೆ ಶ್ರೀ ಒಂದಡಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಇತ್ತು. ಅಂತ ಅಂದರೆ ಶಿವನ ದೇವಸ್ಥಾನ ಇತ್ತು. ಶಿವ ಎಲ್ಲಿದ್ದಾನೋ ಪಾರ್ವತಿ ಕೂಡ ಅಲ್ಲೇನೆ ಬರಬೇಕಲ್ವಾ. ಇವೆಲ್ಲ ಕಾರಣಗಳಿಂದ ದೇವಿ ಈ ಪ್ರದೇಶಕ್ಕೆ ಬಂದು ನೆಲೆ ನಿಲ್ತಾಳೆ. ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದರೆ, ದೇವಿಯದ್ದು ಉದ್ಭವ ಮೂರ್ತಿ. ದೇವಿಗೆ ಪ್ರತಿದಿನ ಅರಿಶಿಣದಿಂದ ಮುಖ ಮಾಡಿ ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಹರಕೆಯ ರೂಪದಲ್ಲಿ ಅರಿಶಿಣ ಕೊಂಬನ್ನ ಭಕ್ತಾದಿಗಳು ನೀಡ್ತಾರೆ. ಜಾಂಡಿಸ್ ಅನ್ನುವಂಥ ಕಾಯಿಲೆ ಬಂದ್ರೆ ಭಕ್ತರು ಇಲ್ಲಿ ಅರಿಶಿಣದ ಹರಕೆಯನ್ನ ಹೊತ್ತರೆ ದೇವಿ ಆ ಕಾಯಿಲೆಯನ್ನ ಕಡಿಮೆ ಮಾಡಿಕೊಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗೇನೆ ಎಷ್ಟೋ ಜನಕ್ಕೆ ಕಡಿಮೆ ಆಗಿದೆ ಕೂಡ. ಇದಿಷ್ಟು ದೇವಸ್ಥಾನದ ಬಗ್ಗೆ ನನ್ಗೆ ಗೊತ್ತಿರುವಂಥ ಮಾಹಿತಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಬನ್ನಿ ಇಲ್ಲಿಂದ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ, ಹೇಗೆ ಸಹ್ಯಾದ್ರಿಯ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮಗೆ ಮೊದಲೇ ಹೇಳಿದಿಲ್ಲ ಶಿವನ ದೇವಸ್ಥಾನ ಇದೆ ಅಂತ. ದೇವಸ್ಥಾನದ ಹೆಸರು ಶ್ರೀ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಬನ್ನಿ ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮನವ್ರ ಗುಡಿಗೆ ಬಂದವರು ಎಷ್ಟೋ ಜನ ಆ ದೇವಸ್ಥಾನಕ್ಕೆ ಹೋಗಲ್ಲ. ಏನಕ್ಕಂತಂದರೆ ಒಂದು 10 ನಿಮಿಷ ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಆ ದೇವಸ್ಥಾನ ರೀಚ್ ಆಗೋಕ್ಕೆ. ಇವತ್ತು ನಾನು ನಿಮಗೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೀಗೆ ಬಂದು ಅಲ್ಲಿ ಆ್ಯಕ್ಚುಲಿ ಅಲ್ಲಿಂದನೂ ದೇವಸ್ಥಾನದ ಒಳಗಡೆಯಿಂದ ಬರೋಕ್ಕೆ ದಾರಿ ಇದೆ. ನಾನು ಹೊರಗಡೆ ಗಾಡಿ ಪಾರ್ಕ್ ಮಾಡಿದ್ವಾ, ಸೊ ಐಟಮ್ಸ್ ಅಲ್ಲಿ ಇಟ್ಟು ಇವಾಗ ಹಿಂಗೆ ಬಂದ್ವಿ. ಇಲ್ಲಿಂದ ಹೀಗೆ ಹೋಗಬೇಕು. ಒಂದು 10 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಒಂದು ಗುಡ್ಡ ಹತ್ತಿ ಇಳಿಬೇಕಂತೆ, ಒಂದು ಏರ್ ಹತ್ತಿ ಇಳಿಬೇಕಂತೆ. ಬನ್ನಿ ನೋಡೋಣ. ಓಯ್ ಪೂರ್ಣಿಮಕ್ಕ, ಹವಿಸ್ತ ಜೋಶ್ ಯಾಣ ಥರನೇ ಇದೆ, ಪರವಾಗಿಲ್ಲ, ಸಾಕಾಗಿದೆ. ಇಲ್ಲಿ ನೋಡಿ ನೀಟಾಗಿ ಬರ್ದಿದ್ದಾರೆ, ಮೋಜು ಮಸ್ತಿಗಳ ತಾಣವಲ್ಲ, ಬೀಡಿ ಸಿಗರೇಟ್ ಹಾಗೂ ಮದ್ಯಪಾನ ನಿಷೇಧಿಸಲಾಗಿದೆ. ಸೊ ಇಲ್ಲಿ ಯಾರು ಬಂದು ಸಿಗರೇಟ್ ಮಾಡೋದಾಗಲಿ ಅಥವಾ ಡ್ರಿಂಕ್ಸ್ ಮಾಡೋದಾಗಲಿ ಮಾಡಬೇಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಈ ಒಂದೆರಡು ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೆ.
ಸಣ್ಣವ್ರು ಇರಬೇಕಾಗಿರಿಂದ. ಏನಕ್ಕಂತಂದರೆ ಇದು ನಮ್ಮೂರ ಹತ್ರನೇ ಇರೋದಲ್ವ. ಆದರೆ ನಾನು ಯಾವತ್ತೂ ಹೋಗಿರಲಿಲ್ಲ. ಏನಕ್ಕಂತಂದ್ರೆ ಇಲ್ಲಿ ಕಾಡಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಪೇರೆಂಟ್ಸ್ ಒಟ್ಟಿಗೆ ಬಂದಾಗೆಲ್ಲ ಅವ್ರಿಗೂ ನಡೆಯೋಕ್ಕಾಗ್ತಿರಲಿಲ್ಲ, ಅಥವಾ ಅವ್ರೇನೋ ಅರ್ಜೆಂಟ್ ಇಟ್ಕೊಂಡು ಬಂದುಬಿಡೋರು. ಇವತ್ತು ಅದಕ್ಕೋಸ್ಕರನೇ ಇಲ್ಲಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೆ. ಆ್ಯಂಡ್ ಇವಾಗ ಹೋಗ್ತಿದ್ದೀನಿ. ನೋಡಿ ನೈಸರ್ಗಿಕ ಚಪ್ಪರ, ಮರ ಗಿಡಗಳೇ ಚಪ್ಪರ. ಒಂಚೂರು ಬಿಸಿಲು ಆಗ್ತಿಲ್ಲ, ಆರಾಮಾಗಿ ಹೋಗ್ಬೋದು, ಸೆಕೆ ಆಗ್ತಿಲ್ಲ ಅಷ್ಟೊಂದು. ಬಟ್ ಅಲ್ಲಿ ದೇವಸ್ಥಾನದ ಹತ್ರ ಜನ ಇದ್ದಾರೆ ಅವರು ನನಗೆ ಗೊತ್ತಿಲ್ಲ. ಜನ ಇದ್ರೂ ತೊಂದರೆ ಇಲ್ಲ, ಇಲ್ಲ ಅಂದರೂ ತೊಂದರೆ ಇಲ್ಲ. ನಾವು ಹೋಗೋಣ, ಓಕೆನಾ? ಬನ್ನಿ ನಾನು. ನಿಜವಾಗ್ಲೂ ಮಿನಿ ಯಾಣದ ಥರ ಅನಿಸ್ತಾ ಇತ್ತು. ಸೇಮ್ ಯಾಣಕ್ಕೆ ಹೋಗುವಾಗ ಏನು ಫೀಲೋ ನನಗೆ ಅದೇ ಫೀಲ್ ಬರ್ತಾ ಇತ್ತು. ನೋಡಿ ರಸ್ತೆ ಫುಲ್ ಡೌನ್ ಇದೆ. ನಮ್ಗೆ ಸ್ವಲ್ಪ ರೂಢಿ ಇದೆ, ಮನೆ ಕಡೆ ಹಳ್ಳಿ ಕಡೆ ಇರೋ ಥರ ಇರುತ್ತಲ್ಲ. ಬಟ್ ನೀವು ಸಿಟಿಯಿಂದ ಏನಾದ್ರು ಬರೋರಾಗಿದ್ರೆ ನೋಡ್ಕೊಂಡು ನಡೀರಿ. ಏನು ಅಂತಂದರೆ ಇಲ್ಲಿ ಸೈಡಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ, ಇದೇ ಥರ ಒಂದು ಸೈಡಲ್ಲಿ ಸ್ಟೆಪ್ಸ್ ಇಟ್ಟಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗಿ. ಸೈಡಲ್ಲಿ ಹೋದರೆ ಸ್ಕಿಡ್ ಆಗುತ್ತೆ ಕಾಲು, ಆಯಿತಾ? ಮತ್ತು ಬಿದ್ಕೊಂಡೆಲ್ಲ ಹೋಗಬೇಡಿ. ಬನ್ನಿ ಹೋಗೋಣ. ಆ್ಯಂಡ್ ಮಳೆಗಾಲದಲ್ಲಿ ಬಂದರೆ ಮಾತ್ರ ಸ್ವರ್ಗದ ಥರ ಇರುತ್ತೆ, ಪಕ್ಕ ಹೇಳ್ತೀನಿ. ಇಷ್ಟು ಬೇಸಿಗೆಗಾಲದಲ್ಲಿ ಇಲ್ಲಿ ಎಷ್ಟು ತಂಪಿದೆ ಗೊತ್ತಾ, ಅಷ್ಟೇನು ಸೆಕೆ ಆಗ್ತಿಲ್ಲ. ಆ್ಯಂಡ್ ಎಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಕಣ್ಣು ಮುಂದೆ ದೇವಸ್ಥಾನ ಕಾಣಿಸ್ತಾ ಇದೆ. ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನ ಇರೋಕ್ಕಿಂತ ಮುಂಚೆನೇ ಈ ದೇವಸ್ಥಾನ ಇತ್ತು. ಆದರೆ ಇದು ತುಂಬ ಚಿಕ್ಕ ಗುಡಿಯಾಗಿತ್ತು, ಸ್ವಲ್ಪ ವರ್ಷದಿಂದ ರಿನೋವೇಟ್ ಮಾಡಿದ್ದಾರೆ ಕೂಡ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಇಲ್ಲಿರುವ ಶಿವಲಿಂಗ ಕೂಡ ಉದ್ಭವ ಮೂರ್ತಿನೇ. ಹಾಗೆಯೇ ಈ ದೇವಸ್ಥಾನಕ್ಕೆ ರಾಜರ ಕಾಲಗಳಿಂದನೂ ಪೂಜೆ ಪುನಸ್ಕಾರ ನಡೀತಾ ಇತ್ತು ಅಂತಾನೂ ಹೇಳ್ತಾರೆ. ಇನ್ನು ಇಲ್ಲಿರೋ ಶಿವಲಿಂಗ ಒಂದು ಅಡಿಕೆ ಗಾತ್ರ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಹೇಳ್ತಾರೆ ಅನ್ನೋದನ್ನು ಕೂಡ ಒಂದು ಮಾತಿದೆ. ಯಾವುದೇ ಎಕ್ಸಾಕ್ಟ್ ರೀಸನ್ ಇಲ್ಲ ಯಾಕೆ ಒಂದಡಿಕೆ ದೇವಸ್ಥಾನ ಅಂತ ಕರೀತಾರೆ ಅಂತ. ಅರ್ಚಕರನ್ನ ಕೇಳಿದಾಗಲೂ ಅವರು ಕೂಡ ಇದೇ ಮಾತನ್ನ ಹೇಳಿದ್ದು. ಇನ್ನೂ ಒಂದು ವಿಶೇಷತೆ ಏನು ಅಂತ ಅಂದ್ರೆ ಬೆಟ್ಟದಿಂದ ಬರುವಂತಹ ನೈಸರ್ಗಿಕ ನೀರು ಶಿವನ ತಲೆ ಮೇಲೆ ವರ್ಷದ 365 ದಿನನೂ ಬೀಳ್ತಾನೆ ಇರುತ್ತೆ. ಅಂಡ್ ನನ್ಗನ್ಸಿದ್ದೇನು ಅಂತ ಅಂದ್ರೆ ಶಿವರಾತ್ರಿ ದಿನ ನಾರ್ಮಲ್ ಆಗಿ ಎಲ್ಲರೂ ಯಾಣಕ್ಕೆ ಹೋಗ್ತಾರೆ, ಅಲ್ಲಿ ತುಂಬಾನೇ ರಶ್ ಇರುತ್ತೆ, ದೇವ್ರ ದರ್ಶನವನ್ನ ಕರೆಕ್ಟಾಗಿ ಮಾಡಕ್ ಆಗಲ್ಲ. ಅದ್ರ ಬದಲು ಈ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ವಿಶೇಷವಾದ ಪೂಜೆ ಅಂತೂ ಮಾಡೇ ಮಾಡ್ತಾರೆ ಶಿವರಾತ್ರಿ ದಿನ. ನೀವು ಇಲ್ಲಿ ಆರಾಮಾಗಿ ರಶ್ ಇಲ್ದೇನೆ ದೇವ್ರ ಹತ್ರ ಕೂತು ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಯಾವತ್ತಾದ್ರೂ ಬಂದಿದ್ರಾ? ಕರಿಕಾನ ಪರಮೇಶ್ವರಿ ದೇವಸ್ಥಾನ ಅದಕ್ಕೂ ಬಂದಿಲ್ಲ, ಫಸ್ಟ್ ಟೈಮಾ? ಎಸ್. ಹೆಂಗೆ ಅನಿಸ್ತು ದೇವಸ್ಥಾನ? ಸಖತ್ತಾಗಿದೆ. ಇನ್ನೊಂದ್ಸಲ ಯಾಣಕ್ಕೆ ಹೋಗಿದ್ವಿ, ಅಲ್ಲಿ ರಾಶಿ ಜನ ಇದ್ದರು. ಇಲ್ಲಿ ಬೆಟ್ಟ ಎಲ್ಲ ಹತ್ತು ಬಂದಿದ್ವಿ, ಅದು ಎಲ್ಲೂ ಚೆನ್ನಾಗಿ ಕಾಣಿಸ್ಲಿಲ್ಲ. ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇದೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಕರಿಕಾನ ಪರಮೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿ ಗೊತ್ತು, ಬಟ್ ಈ ದೇವಸ್ಥಾನ ತುಂಬ ಚೆನ್ನಾಗಿ ಗೊತ್ತಿಲ್ಲ. ಬಂದು ವಿಸಿಟ್ ಮಾಡಿ, ತುಂಬಾ ಕೂಲಾಗಿದೆ, ಕೂತ್ಕೊಳ್ಳೋಕ್ಕೂ ಆರಾಮ ಅನಿಸುತ್ತೆ. ಆ್ಯಂಡ್ ಸುತ್ತಮುತ್ತ ಫುಲ್ ಕಾಡು, ನಡ್ಕೊಂಡು ಬರಬೇಕು, ನಿಮ್ಗೇನು ಸುಸ್ತಾಗಲ್ಲ, ಬಿಕಾಸ್ ಫುಲ್ ತಂಪಿದೆ. ಅದಕ್ಕೇ ಇವಾಗ ಮಧ್ಯಾಹ್ನ ಆಯಿತು, ದೇವಸ್ಥಾನನೂ ಕ್ಲೋಸ್ ಮಾಡಿ ಭಟ್ರು ಕೂಡ ಹೋದರು. ನಾನು ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಬಿಕಾಸ್ ನಾವು ಇಬ್ಬರೇ ಇರೋದು. ನಾವು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮೂರ ಹತ್ರ ಇರೋ ಫೇಮಸ್ ದೇವಸ್ಥಾನನ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆಯೇ ಇನ್ನೂ ಹೆಚ್ಚಿನ ಪ್ಲೇಸಸನ್ನು ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ. ಆ್ಯಂಡ್ ನನ್ನ ನಾರ್ಮಲ್ ಎಲ್ಲಾದರೂ ಹೋದರೆ ಅದು ಇದು ಅಂತ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನೆಲ್ಲ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಈ ಥರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೆ ಪ್ಲೇಸಸ್ ಅಂತೂ ನಾನು ತೋರಿಸ್ತಾನೆ ಇರ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಇಷ್ಟ ಆದರೆ ಏನಾದರೂ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಅಲ್ಲಿ ತನಕ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.